పట్టారా పిచ్చగా రూమ్ కి మిగిలినాడా ఆడ పట్ట పెట్టప్పుడు మానవ వచ్చాడా అమ్మున పట్ట కూడా ಅವನಿಗೆ ఆడ 2 పీస్ పట్టాడా ಅಲ್ಲೇ ಹೇಳಿ ಹೇಳಿ ಬೇಗ ಬೇಗ ಉಳಿತಾರ ಹಿಂದೆ ಬಚ್ಕೋತೀಯ ನಿನ್ನಿಂದ ಯಾವ ಗತಿ ಬಂತು ನೋಡು ನಮ್ ನಂದಿನಿ ಅವನು ಕರ್ಕೊಂಡು ಹೋಗ್ಬಿಟ್ಟ ಅವನ್ನ ಮಾತ್ರ ಬಿಡ್ಬೇಡಿ ನನ್ನ ಈ ಗದಿಗೆ ತಂದಲ್ಲ ನನ್ನ ಮಗನ ಬಿಡ್ಬೇಡಿ ಕಣ ಆ ಹೆಣ್ಮಗ ಏನಾದ್ರು ಪರವಾಗಿಲ್ಲ ಅವನ್ನ ಮಾತ್ರ ಬಿಡ್ಬೇಡ್ರಿ ಏನಾಗಿಲ್ಲ ಬಾ ಎಲ್ಲ ಕುರಿಗಳು ಬಿದ್ದಂಗೆ ಬಿದ್ರಲ್ಲೇ ಅಲ್ಲ ಕಣ್ರಲ್ಲೇ ಅವ್ನು ಬುದ್ಧಿವಂತ ಅವನು ನೋಡು ಹೆಂಗ ಜಂಪ್ ಆಗ್ಬಿಟ್ಟ ಅವನೊಬ್ನೇ ಅಲ್ಲ ಅವಳು ಬುದ್ಧಿವಂತ ಅವಳು ಜಂಪ್ ಆಗ್ಬಿಟ್ಲು ಲೇ ಇದು ಲವ್ ಜಂಪ್ ಕಂಡ್ರು ಅಲ್ಲ ಕಣ ನನ್ ಪೆಕ್ರ ದಡ್ಡ ಗೊತ್ತಾಗಲ್ಲ ನೀನ್ ತಿಳ್ಕೊಬೇಕಲ್ವಾ ಅವ್ನ ಯಾಕೆ ಬಂದ ಹುಡುಗಿನ ಯಾಕೆ ಕಿಡ್ನಾಪ್ ಮಾಡ್ರ ತಿಳ್ಕೋಬೇಕು ಅವನೇನು ಕರೆಕ್ಟ್ ಕಣ ನಿಂಗೆ ಬಾಡಿ ಇದೆ ಬ್ರೈನ್ ಇಲ್ಲ ಆಗ ನನ್ ಮಗನ ತಪ್ಪಲೆ ಅನ್ನ ತಿಂತೀಯ ನೀನು ನನಗೆ ಏನ್ ಬೇಕಾದ್ರೆ ಮಾಡ್ಬೇಕ ನೀವಲ್ಲೇ ಹೋಗ್ರು ಅವ್ನ ಹಂಗಿರೋ ಗುಂಡಿ ಕಿತ್ಕೊಂಬರ ನೋಡೋಣ ನನ್ನ ಮಕ್ಕಳ ನನಗೇನೋ ಹೊಡಿತೀರ ಸಿಂಗಲ್ ಪ್ಯಾಕ್ ಅವ್ನು 8 ಪ್ಯಾಕ್ಸ್ ಅವ್ನು ಹೊಡಿರಿ ನೋಡೋಣ ಆಹಾ ಇಷ್ಟೊಂದು ಸುಂದರವಾಗಿದೆ ಈ ಸರೋವರ ಎಲ್ಲೆಲ್ಲ ಚಿಲ್ಲೆಲ್ಲ ಚೆಲ್ಲಿದ್ದಾರೆ ಸ್ಟಾಪ್ 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 ಪ್ಲೀಸ್ ಸ್ಟಾಪ್ ಸರ್ ನೀವು ಟೆನ್ಷನ್ ಇದ್ದೀರಿ ಅಂತ ಅರ್ಥ ಆಗುತ್ತೆ ಮೊದಲು ಗಾಡಿ ಎತ್ತಿ ಹತ್ರಿ ಥ್ಯಾಂಕ್ ಯು ಸರ್ ಈಗ ಹೇಳಿ ನೀವ್ ಯಾರು ನಿಮ್ ಟೆನ್ಷನ್ ಏನು ನೀವಿಬ್ರು ಯಾಕೆ ಅಷ್ಟೊಂದು ಗಾಬರಿಯಿಂದ ಓಡ್ ಬಂದ್ರಿ ಒಂದೊಂದು ದೊಡ್ಡ ಕತೆ ಸರ್ ಇದು ರೇವಾ ಕಾಲೇಜ್ ಇವತ್ತು ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ ಪ್ರತಿಯೊಂದಕ್ಕೂ ವೆರೈಟಿ ವೆರೈಟಿ ಅಂತ ಹೇಳೋ ಪ್ರಿನ್ಸಿಪಾಲ್ ಈ ಫಂಕ್ಷನ್ ಅಲ್ಲಿ ವೆರೈಟಿ ಆಗಿ ಏನ್ ಮಾತಾಡ್ತಾರೆ ಅಂತ ನೋಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ವರ್ಷ ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ಗೆ ವೆರೈಟಿ ಆಗಿ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಬೆಳಗಿನ ಜಾವ ಒಂದು ಒಳ್ಳೆ ಐಡಿಯಾ ಹೊಳಿತು ಸಾಮಾನ್ಯವಾಗಿ ಕಾಲೇಜಲ್ಲಿ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ರಾಜಕೀಯ ವ್ಯಕ್ತಿಗಳಿಂದ ಸನ್ಮಾನ ಮಾಡಿಸ್ತಾರೆ ಇದು ಮಾಮೂಲು ರೊಟೀನ್ ಆದ್ರೆ ಹಾಲಿವುಡ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆಕ್ಟರ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಡೈರೆಕ್ಟರ್ ವರ್ಸ್ಟ್ ಆಕ್ಟರ್ ಸೆಲೆಕ್ಟ್ ಮಾಡ್ತಾರೆ ಹಾಗೇನೆ ನಾನು ಈ ವರ್ಷ ನಮ್ಮ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿದ್ದೆ ಈಗ ವರ್ಸ್ಟ್ ಸ್ಟೂಡೆಂಟ್ಸ್ ಕೈಲಿ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಕೊಡಿಸ್ಬೇಕು ಅಂತ ವೆರೈಟಿ ಆಗಿ ಡಿಸೈಡ್ ಮಾಡಿದ್ದೀನಿ ನಮ್ಮ ಕಾಲೇಜಲ್ಲಿ 98% ತಗೊಂಡ್ರು ಬೆಸ್ಟ್ ಸ್ಟೂಡೆಂಟ್ ನಂದಿನಿ
ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವನ್ನ ಶ್ರೀರಾಮ್ಪುರ ಗಲ್ಲಿ ಸುತ್ತಮುತ್ತ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವನ್ನ. ಸೈಲೆಂಟ್ ಮಾಡಲ್ ಇತ್ತು ಅನ್ಕೊಂಡ್ಬಿಟ್ಟೆ ಸರ್. ಹೊಡಿರಪ್ಪ ಹೊಡಿರಿ. ಕ್ಲಾಸ್ ಇದ್ದಾಗ ಬಂಕ್ ಹೊಡಿತೀರಾ, ಹುಡುಗಿ ನೋಡಿದ್ರೆ ಕಣ್ಣು ಹೊಡಿತೀರಾ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತೀರಾ, ಕೊನೆಗೆ ಡುಬ್ಕಿ ಹೊಡಿತೀರಾ. ಎಲ್ಲಾ ಸಬ್ಜೆಕ್ಟ್ ಸೇರಿ 10 ಮಾರ್ಕ್ಸ್ ತಗೊಂಡ್ರು ಕೃಷ್ಣ, 12 ಮಾರ್ಕ್ಸ್ ತಗೊಂಡ್ರು ಮಣಿಕಂಠ, 13 ಮಾರ್ಕ್ಸ್ ತಗೊಂಡ್ರು ಶ್ರೀಧರ ಮತ್ತು 16 ಮಾರ್ಕ್ಸ್ ತಗೊಂಡ್ರು ಜಗದೀಶ. ವರ್ಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಇಯರ್ ಎದ್ದೇಳ್ರಪ್ಪ. ಮಹಾನ್ ಭಾವ್ರ ಏನ್ ಅಲ್ಲೇ ನಿಂತ್ಬಿಟ್ರಲ್ಲ, ಈಗ ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ ಯೋಚನೆ ಮಾಡಿದ್ರೆ ಏನ್ ಬಂತು? ಮೇಲ್ ಬಂದು ಎಲ್ರಿಗೂ ನಿಮ್ ಮುಸುಡಿ ತೋರ್ಸ್ರಿ, ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಸಿಗ್ಲಿ ನಾವು ಏನು ಮಾಡಬಾರ್ದು ಅಂತ. ಯಾವ್ದು ಕ್ಲಾಸ್ ಹೊಡಿಬೇಕು ಯಾವ್ದು ಹೊಡಿಬಾರ್ದು ಅಂತ ಗೊತ್ತಿಲ್ಲದೆ ಇರೋ ದಡ್ನನ್ ಮಕ್ಳ ಜೊತೆ ಓದ್ತಿದೀವಲ್ಲ, ಮೊದಲು ನಾವು ಹೊಡ್ಕೊಂಡ್ ಬಂದ್ವಿ. ಬಂದ್ರಪ್ಪ ಬನ್ರಿ. ಬರ್ತೀವಿ ಸರ್, ಬರ್ದೇ ಇರಕ್ಕಾಗತ್ತಾ? ಬಂದ್ರ ಈಗ ಈ ವರ್ಸ್ಟ್ ಸ್ಟೂಡೆಂಟ್ಸ್ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಅನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಇಷ್ಟು ಸಾಕು, ಶೀಟ್ ತಗೋ. ಅಯ್ಯ, ನೀವು 4 ಜನ ಅಪ್ರತಿಮ ಪ್ರತಿಭಾವಂತರಿದ್ದೀರಲ್ಲ, ನಾಳೆ ನಿಮಗೆ ಜನ್ಮ ಕೊಟ್ಟ ಆ ಪ್ರತಿಭಾವಂತರ ಕಾಲೇಜಿಗೆ ಕರ್ಕೊಂಡ್ ಬರ್ಬೇಕು. ನಾನು ಅವ್ರಿಗೆ ಅಡ್ವೈಸ್ ಮಾಡ್ಬೇಕು. ಇಟ್ಸ್ ನಾಟ್ ಮೈ ರಿಕ್ವೆಸ್ಟ್, ಇಟ್ಸ್ ಅ ವಾರ್ನಿಂಗ್. ಓದೋದಂದ್ರೆ ಏನ್ ಬರ್ಗರ ತಿನ್ನಕ್ಕೆ ಇಲ್ಲ ರನ್ನಿಂಗ್ ರೇಸ್ ಓಡಕ್ಕೆ. ಆ ಭಗವಂತ ಕೊಡ್ಬೇಕು, ನಮಗ್ ಬರ್ಬೇಕು. ಅವ್ನ್ ಕೊಡ್ಲಿಲ್ಲ, ನಮಗ್ ಬರ್ಲಿಲ್ಲ, ನಮ್ಮನ್ನೇನೋ ಮಾಡುವಂತ್ಯಾ? ಅದಿರ್ಲಿ, ನಾನ್ ವರ್ಸ್ಟ್ ಸ್ಟೂಡೆಂಟ್ ಅಂತ ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಇದೇ ಕೂಡ ಆಗೋಯ್ತು ನಾನು. ಹೋಗಿ ಹೋಗಿ ನೀವು. ನಿನ್ನಿಂದಾನೇ ಅವನು ಫೇಲ್ ಆಗಿದ್ದು. ಇವತ್ತು ಬಿಡಲ್ಲ ಕಣೋ. ನಿಮ್ಮಪ್ಪನಾದ್ರೂ ವಾಸಿ ಕಣೋ, ಬೆಲ್ಟ್ ತಗೊಂಡ್ ಹೊಡಿತಾನೆ. ನಮ್ಮಪ್ಪ ಬೆಲ್ಟ್ ನ ಕತ್ತಿಗೆ ಹಾಕ್ಬಿಡ್ತಾನೆ. ಕತ್ತೆ ನನ್ನ ಮಗನೇ, ನೀನ್ ಓದಕ್ಕಂತ ಯೋಗ್ಯತೆ ಇಲ್ಲ, ಈ ಕೆಲಸ ಮಾಡಕ್ಕೆಲ್ಲ. ಕೃಷ್ಣ, ನಿನ್ ಕತೆ ಏನೋ? ನೋಡೋಣ. ಅಪ್ಪ ಪ್ರಿನ್ಸಿಪಲ್ ನಿಮ್ಮನ್ನ ನೋಡ್ಬೇಕಂತಿದ್ರಪ್ಪ. ಅಲ್ಲಿ ಫೋಟೋ ಇದೆಯಲ್ಲ, ತಗೊಂಡೋಗ್ ಕೊಡು. ಫೋಟೋ ಅಲ್ಲಪ್ಪ, ನಿಮ್ಮನ್ನ ಹತ್ರದಿಂದನೇ ನೋಡ್ಬೇಕಂತ ಇದ್ರಪ್ಪ. ಹತ್ತಿರದಿಂದ ಮಾತಾಡುವಂತ ವಿಷಯ ಏನಪ್ಪ? ನಿಮ್ಮ ಮಗನ ಬಗ್ಗೆ ಒಂದೆರಡು ಒಳ್ಳೆ ಮಾತು. ಬೇಡ ಕಣೋ, ಹೋದ್ ಸರ್ತಿ ಅವ್ರು ನನ್ ಜೊತೆಲಿ ಮಾತಾಡಿದ್ದು ಇನ್ನು ನನ್ ಕಿವಿಯಲ್ಲಿ DTS ಎಫೆಕ್ಟ್ ಜೊತೆಲಿ ಎಕೋ ಆಗ್ತಾ ಇದೆ. ಅವರು ನಿನ್ನನ್ನ ಬೈತಾರೋ ನನ್ನನ್ನೇ ಬೈತಾರೋ ಅರ್ಥ ಆಗಲ್ಲ ಕಣೋ. ಪುಟ್ಟ, ಕೃಷ್ಣ, ನಾನೊಂದ್ ಹೇಳ್ತೀನಿ, ಹಾಗೆ ಮಾಡು. ಈ ಸರ್ತಿ ಅಮ್ಮನ್ ಕರ್ಕೊಂಡು ಹೋಗು. ಏನ್ರಿ ಅಮ್ಮನ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಾ? ನೀವ್ ಹೊರ್ಗಡೆ ಬಾರ, ಹೇಳ್ತೀನಿ. ಏನ್ರಿ? ಏನಿಲ್ಲ ಕಣೆ, ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಪೇರೆಂಟ್ಸ್ ಹತ್ರ ಏನೋ ಮಾತಾಡ್ಬೇಕು. ಇಲ್ಲಿ ನಂಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನೇ ಹೋಗ್ಬಿಟ್ಬಾ. ಯಾವಾಗ್ಲೂ ನೀವೇ ತಾನೇ ಹೋಗ್ತಾ ಇದ್ದಿದ್ದು. ಇಲ್ಲ, ಅದು ಆ ಪ್ರಿನ್ಸಿಪಾಲ್ರು ನಿನಗೂ ಸ್ವಲ್ಪ ಪರಿಚಯ ಆಗ್ಲಿ ಅಂತ ಅಷ್ಟೇ. ಆಯ್ತು ಬಿಡಿ, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. ಸರಿ ಮಾ. ಅಯ್ಯೋ ಡ್ಯಾಡಿ, ಇಂತ ಒಳ್ಳೆ ಐಡಿಯಾಸ್ ಎಲ್ಲ ಎಲ್ಲಿಂದ ಬರುತ್ತೆ ನಿನ್ಗೆ? ಎಲ್ಲ ನಿನ್ನಿಂದ ಮಗನೇ. ಸೂಪರ್ ಡ್ಯಾಡಿ. ಕಾಲೇಜಲ್ಲಿ ನಮ್ಗೆ ವ್ಯಾಲ್ಯೂನೇ ಇಲ್ಲ ಕಣ. ಅದು ತಮ್ಗೆ, ನಮ್ಗೆಲ್ಲ. ಗೋವಿಂದ ಬರ್ತಾನೆ, ಏನಾದ್ರೂ ಸಾಧನೆ ಮಾಡು ಅಂತನೋ. ಏನ್ ಮಾಡೋದು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಯ್ಯ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀವಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನೀವು ಮನಸ್ಸು ಮಾಡಿದ್ರೆ ಬೇಕಾದ್ದನ್ನ ಸಾಧಿಸಬಹುದು. ಏನ್ ಬೇಕಾದ್ರೂ ಸಾಧಿಸಬಹುದು ಸರ್. ಸಾಧಿಸಬಹುದು. ಸಾಧ್ಯ ಇಲ್ಲ ಸರ್. ಬೇಕಾದಷ್ಟು ಜನ ಪ್ರೂವ್ ಮಾಡಿದ್ದಾರೆ. ನೀವು ಪ್ರೂವ್ ಮಾಡಿ ಸರ್. ಏನು? 1 ನಿಮಿಷ. ಇದನ್ ಮತ್ತೆ ಅಂಟಿಸಿ ಸರ್. ಆರೋಗ್ಯದ ಕಡ್ಡಿನೇ ಅಂಟ್ಸಕ್ಕಾಗಲ್ಲ, ಇನ್ನೇನ್ ಪ್ರೂವ್ ಮಾಡ್ತೀರಾ ಸರ್? ಈ ಜನ್ಮದಲ್ಲಿ ನೀವಂತೂ ಉದ್ಧಾರ ಆಗಲ್ಲ. ಅದು ನಮ್ಗೆ ಗೊತ್ತು ಸರ್. ನಾವೇನ್ ಕಳ್ಸ್ಕೊಡಿ. ಥ್ಯಾಂಕ್ಸ್. ವೆಲ್ಕಮ್. ಇವನ್ ಯಾಕೆ ತಾಯಿನ ಕರ್ಕೊಂಬಂದ? ಏನೋ ಮಾಡೋದು? ಅದು ನಮಗೂ ಗೊತ್ತಾಗ್ತಾ ಇಲ್ಲ ಕಣ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಹ್, ಚೆನ್ನಾಗಿದ್ದಾರೆ. ಎಲ್ಲಿ ನಿಮ್ಮಪ್ಪ ಅಮ್ಮ ಯಾರು ಕಾಣಿಸ್ತಿಲ್ಲ? ಓ, ಹೌದಾ? 1 ನಿಮಿಷ ಆಂಟಿ. ಸರಿ. ಯಾಕೋ ಏನು ಸ್ಪೆಷಲ್ ಅಪಿಯರೆನ್ಸ್ ತರ ನಿಮ್ ತಾಯಿನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಿಮ್ ತಾಯಿ ನಮ್ ತಾಯಿ ಹತ್ರ ಹೇಳಿದ್ರೆ ನಂಗೆ ಗತಿ ಏನೋ? ನೀನು ಟೆನ್ಷನ್ ಮಾಡ್ಕೊಬಿಡ್ವಾ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನೋ ಅದು? ಪ್ಲಾನು ಗೀನು ಅಂತಿದ್ದೀರಾ? ಏನಿಲ್ಲಮ್ಮ, ಇನ್ನು ಹೇಳಿಲ್ಲ ಆಂಟಿ. ನಡಿ ನಡಿ. ನಾವು ಮಾತಾಡ್ತಾ ಇದ್ದಿದ್ದು ನಮ್ ಪ್ರಿನ್ಸಿಪಲ್ ಬಗ್ಗೆ. ಹೌದಾ? ನಾನೆಲ್ಲ ಹೇಳ್ತೀನಿ ಬಾ. ಈಗ ಅಪ್ಪನ್ ಕರೆದ್ರೆ ನೀನ್ ಬಂದಿದ್ಯಾ. ನಮ್ ಪ್ರಿನ್ಸಿಪಲ್ ವೆರೈಟಿ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಜಾಸ್ತಿ. ನಿನಗೋ ಇಂಗ್ಲಿಷೇ ಬರಲ್ಲ.
ಕೃಷ್ಣ ಅವ್ರ ತಾಯಿಗೆ ಇಂಗ್ಲಿಷ್ ಬರಲ್ಲ ಅಂತ ನಾಳೆ ಏನಾದ್ರೂ ಕಾಲೇಜಲ್ಲಿ ಗೊತ್ತಾಯ್ತು ಅಂದ್ರೆ ತುಂಬಾ ಡಿಗ್ರೇಡ್ ಮಾಡ್ಬಿಡ್ತಾರಮ್ಮ. ಮತ್ತೀಗ ಏನ್ ಮಾಡೋದು? ನಾನ್ ಓದಿಲ್ವಲ್ಲ. ಈಗ ನೀನೇನು ಓದೋದ್ ಬೇಡ, ಅದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಹಾಗಾದ್ರೆ ಸರಿ, ನಾನು ಅಲ್ಲೇನ್ ಹೇಳ್ಬೇಕೋ ಅದು ನೀನ್ ಇಲ್ಲೇ ಹೇಳ್ಬಿಡು. ನೀನ್ ನನ್ ನೋಡು, ನಾನು ಹಿಂಗಂದ್ರೆ ನೋ ಅನ್ನು, ನಾನ್ ಹಿಂಗಂದ್ರೆ ಓಕೆ ಅನ್ನು, ನಾನ್ ಹಿಂಗಂದ್ರೆ ಆಲ್ ರೈಟ್ ಅನ್ನು, ಗೊತ್ತಾಯ್ತಾ? ಇಷ್ಟೇನೇನೋ ಇಂಗ್ಲಿಷ್ ಅಂದ್ರೆ? ಇವತ್ತಿಗಿಷ್ಟೇ. ನನ್ ಬಂಗಾರ ನೀನು. ಗುಡ್ ಮಾರ್ನಿಂಗ್ ಸರ್. ಸರ್, ಮೈ ಮದರ್ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹ್ಮ್. ಸರ್, ಇವನ್ ಶಿ ಇಸ್ ಅ ಗ್ರಾಜುಯೇಟ್ ಸರ್. ಯು ಕ್ಯಾನ್ ಸ್ಪೀಕ್ ಟು ಅವರ್ ಇನ್ ಇಂಗ್ಲಿಷ್. Is it? Good, very good, very good. But unfortunately, your son is not so good. No, no. Your son is not attending the classes regularly. Even if he attends, I receive a lot of complaints on him. Okay. Okay? What did you say? What did you say? Okay, okay. Okay, what's okay? I'm trying to tell you very seriously. Please try to understand me, madam. Right, right. Did you say right? No, no. Will you please say what is okay, what is no, what is all right? I am telling you, this is the last warning. I have never seen a mother like you. Okay. Okay? What's okay? Now I know how children are spoiled by their mothers. Okay, okay. Okay? Is it okay for you? How can this be okay for you? Do you have any brain? Right, right. Right? Please somebody help me. What's happening here? Yes, sir. No. Right, right. Oh. If I spend some more time with you, I am sure I will forget everything whatever I have learned. Please, I am telling you, your son is far, far better than you. Yes. All right. Right. At least you got it. For a second, please don't talk. Will you please do me a favor? Yes, sir. Will you please take her away and save me? ಓಕೆ ಸರ್. ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿದ್ರಂತೆ, ನಡೀರಿ. ನಮಸ್ಕಾರ ಸರ್. ಆಯ್ತು ಹೋಗಮ್ಮ. ಬರ್ಲಾ ಸರ್? ಆಯ್ತಾಯ್ತು ಹೋಗಪ್ಪ. ಬಿಟ್ರೆ ಸಾಕಾಗಿದೆ. ಯೋ ಇಡೀ ಕರ್ನಾಟಕದಲ್ಲಿ ತಾಯಿನ ಎಷ್ಟು ಸುಲಭವಾಗಿ ಮೋಸ ಮಾಡೋ ಒಳ್ಳೆ ಮಗನ ನೀನೊಬ್ಬನೇ ಕಡೆ ನೋಡಿದ್ದೆ. ನೋಡು, ಅವ್ರ ಭಾಷೆ ನನ್ಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಭಾವ ಅರ್ಥ ಆಯ್ತು. ನೀವ್ ಯಾರು ಚೆನ್ನಾಗಿ ಓದ್ತಾ ಇಲ್ಲ, ಏನೋ ತರ್ಲೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದ ಹಾಗಿತ್ತು. ನೀವ್ ತರ್ಲೆ ಮಾಡಿ, ನಾನ್ ಬೇಡ ಅನ್ನಲ್ಲ, ಜೊತೆಗೆ ಚೆನ್ನಾಗಿ ಓದ್ಕೊಳ್ಳಿ. ಮಕ್ಕಳು ಓದಿ ಲಾಯರು, ಡಾಕ್ಟ್ರು, ಇಂಜಿನಿಯರು ಆಗ್ತಾರೆ ಅಂತ ಆಸೆಯಿಂದ ತಂದೆ ತಾಯಿ ಕನಸು ಕಟ್ಕೊಂಡು ಕಾಲೇಜಿಗೆ ಕಳಿಸ್ತಾರೆ. ಕನಸನ್ನ ಚೂರ್ ಚೂರ್ ಮಾಡ್ಬೇಡಿ, ಶ್ರದ್ಧೆಯಿಂದ ಓದಿ, ನಿಮ್ ಜೀವನಕ್ಕೆ ಒಳ್ಳೇದಾಗತ್ತೆ. ನೀವ್ ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ.